ತುಮಕೂರಿನಲ್ಲಿ ಬರದಿಂದ ಸಾಗಿದ ರೈಲ್ವೆ ಕಾಮಗಾರಿಗಳು. ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳಿಗೆ ಜೀವ ಕೊಟ್ಟ ಕೇಂದ್ರ ಸಚಿವ. ಎರಡು ಬಹುನಿರೀಕ್ಷಿತ ರೈಲ್ವೆ ಯೋಜನೆಗಳಿಗೆ ವೇಗ. ತುಮಕೂರಿಗರ ಬಹುದಿನಗಳ ಕನಸಾಗಿದ್ದ ಎರಡು ಬಹುನಿರೀಕ್ಷಿತ ರೈಲ್ವೆ ಯೋಜನೆಗಳು ವರ್ಷಗಳಿಂದ ಕಾಮಗಾರಿ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿದ್ವು. ಆದರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ವಿ ಸೋಮಣ್ಣ ಗೆದ್ದ ನಂತರ ಕಾಮಗಾರಿಗಳಿಗೆ ವೇಗ ಸಿಕ್ಕಿದ್ದು ಕಾಮಗಾರಿಗಳು ಭರದಿಂದ ಸಾಗ್ತಿವೆ. ಅಲ್ಲದೆ ಎರಡು ಯೋಜನೆಗಳ ರೈಲು ಸಂಚಾರ 2027ರ ಡಿಸೆಂಬರ್ ಅಂತ್ಯದ ವೇಳೆಗೆ ಆರಂಭವಾಗುವ ನಿರೀಕ್ಷೆ ಇದೆ. ಹೌದು, ತುಮಕೂರು ಜಿಲ್ಲೆಯ ರೈಲ್ವೆ ಸಂಪರ್ಕಕ್ಕೆ ಮತ್ತಷ್ಟು ಬಲ ನೀಡಲಿರುವ ಮಹತ್ವದ ಎರಡು ಯೋಜನೆಗಳಾದ ತುಮಕೂರು ರಾಯದುರ್ಗ ಹಾಗೂ ತುಮಕೂರು ದಾವಣಗೆರೆ ರೈಲ್ವೆ ಯೋಜನೆಗಳ ಕಾಮಗಾರಿ ಇದೀಗ ವೇಗ ಪಡೆದುಕೊಂಡಿದೆ. ಮೊದಲಿಗೆ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ. ಈ ರೈಲು ಮಾರ್ಗ ತುಮಕೂರು ಜಿಲ್ಲೆಯ 4 ತಾಲೂಕುಗಳ ವ್ಯಾಪ್ತಿಯ 77 ಗ್ರಾಮಗಳ ಮೂಲಕ ಹಾದು ಹೋಗಲಿದೆ. ಒಟ್ಟು 104.02 ಕಿಲೋಮೀಟರ್ ಉದ್ದದ ಈ ಯೋಜನೆಗೆ 1396 ಎಕರೆ ಜಮೀನು ಅಗತ್ಯವಿತ್ತು. ಈ ಪೈಕಿ ಶೇಕಡಾ 99.9ರಷ್ಟು ಭೂ ಸ್ವಾಧೀನ ಪೂರ್ಣಗೊಂಡಿದ್ದು ಬಹುತೇಕ ಜಮೀನನ್ನ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಇನ್ನು ತುಮಕೂರು ದಾವಣಗೆರೆ ನೇರ ರೈಲು ಮಾರ್ಗವೂ ಕೂಡ ವೇಗ ಪಡೆದುಕೊಂಡಿದೆ. ತುಮಕೂರು ಜಿಲ್ಲೆಯ 2 ತಾಲೂಕುಗಳ ವ್ಯಾಪ್ತಿಯ 35 ಗ್ರಾಮಗಳ ಮೂಲಕ 58.69 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ನಿರ್ಮಾಣವಾಗಲಿದೆ. ಈ ಯೋಜನೆಗೆ 845 ಎಕರೆ ಜಮೀನು ಬೇಕಿದ್ದು ಈವರೆಗೆ 816 ಎಕರೆ ಅಂದ್ರೆ ಶೇಕಡಾ 97ರಷ್ಟು ಭೂ ಸ್ವಾಧೀನ ಪೂರ್ಣಗೊಂಡಿದೆ. ಈಗ ನಾವು ತುಮಕೂರು ರಾಯದುರ್ಗ ರೈಲು, ತುಮಕೂರು ದಾವಣಗೆರೆ ರೈಲು ಲ್ಯಾಂಡ್ ಅಕ್ವಿಸಿಷನ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಿಲ್ಲಿಸಿದ್ರು. ಈಗ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಕಳೆದ 3 ವರ್ಷದಿಂದ ನಮ್ಮ ಜಿಲ್ಲಾಧಿಕಾರಿಗಳು ಲ್ಯಾಂಡ್ ಅಕ್ವಿಸಿಷನ್ ಅನ್ನ ಸಂಪೂರ್ಣ ಮಾಡಿದ್ದಾರೆ. ಇನ್ನೆಲ್ಲ 1 ಎಕರೆ 2 ಎಕರೆ ಆ ರೀತಿ ಕೆಲವಿರ್ಬೋದು, ಅದು ಬಿಕಾಸ್ ಆಫ್ ಸಮ್ ಲಿಟಿಗೇಷನ್ಸ್, ಅದನ್ನು ಕ್ಲಿಯರ್ ಮಾಡ್ತೇವೆ. ಆದರೆ ಸಂಪೂರ್ಣವಾಗಿ ಇವತ್ತು ಅಕ್ವೈರ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ರೈಲ್ವೆನವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಕಾರಣದಿಂದ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕಾಗಿತ್ತು, ಅದೆಲ್ಲವನ್ನು ಕೂಡ ಮಾಡಿರ್ತಾರೆ. ಈಗ ಅವರು ಈಗ ಡಿಸೆಂಬರ್ಗೆ ನಾನೆಲ್ಲ ಹೇಳಿದೆ ನನ್ನ ಭಾಷಣದಲ್ಲಿ, ಡಿಸೆಂಬರ್ನಲ್ಲಿ ತುಮಕೂರು ಟು ದಾವಣಗೆರೆ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಆಗಿ ರೈಲನ್ನು ಓಡಿಸ್ತಾರೆ. ಆಮೇಲೆ ಪಾವಗಡದವರೆಗೂ ಈಗಾಗಲೇ ಬಂದ್ಬಿಟ್ಟಿದೆ ಟ್ರ್ಯಾಕ್. ಪಾವಗಡದಿಂದ ತುಮಕೂರಿಗೆ ಬರಬೇಕು, ಈಗಾಗಲೇ ಅಪ್ ಟು ಮಡಕ್ಷಿರಾದವರೆಗೂ ಬಂದಿದ್ದಾರೆ. ಈಗ ಮುಂದೆ ನಮಗೆ 6 ತಿಂಗಳು 8 ತಿಂಗಳ ಒಳಗಡೆ ಅವರು ಕಂಪ್ಲೀಟ್ ಮಾಡಿದರೆ ಅದು ಕೂಡ ನಮಗೆ ಸಂಪೂರ್ಣ ಆಗುತ್ತೆ. ಅದು ಆದರೆ ನಮಗೆ ತುಮಕೂರು ಟು ರಾಯದುರ್ಗ, ಕಲ್ಯಾಣದುರ್ಗ, ರಾಯದುರ್ಗ, ಆಮೇಲಿಂದ ಬಳ್ಳಾರಿಯಿಂದ ತಿರುಪತಿ ಹಂಗೆಲ್ಲ ಹೋಗುತ್ತೆ. ಇದು ನಮಗೆ ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಅದನ್ನು ನಾವು ನಮ್ಮ ಸೋಮಣ್ಣ ಅವರೇ, ಕೇಂದ್ರ ಸಚಿವರು, ನಮ್ಮ ಸಂಸದರಿದ್ದಾರೆ, ತುಮಕೂರಿನ ಲೋಕಸಭಾ ಸದಸ್ಯರಿದ್ದಾರೆ, ಅವ್ರಿಗೂ ಕೂಡ ಕಂಪ್ಲೀಟ್ ಮಾಡಬೇಕು ಆದಷ್ಟು ಶೀಘ್ರವಾಗಿ ಅಂತ ಆಸೆ ಇದೆ. ಅದನ್ನು ಅವರು ಮಾಡ್ತಾರೆ. ಒಟ್ಟಿನಲ್ಲಿ 2 ರೈಲ್ವೆ ಯೋಜನೆಗಳು ಪೂರ್ಣಗೊಂಡ್ರೆ ತುಮಕೂರು ಜಿಲ್ಲೆಯ ಹಲವು ತಾಲೂಕುಗಳ ರೈಲು ಸಂಪರ್ಕ ಮತ್ತಷ್ಟು ಬಲವಾಗಲಿದೆ. ಇದರಿಂದ ಹಲವು ತಾಲೂಕುಗಳ ಜನರಿಗೆ ಪ್ರಯಾಣದ ಅನುಕೂಲ ಹೆಚ್ಚಾಗಲಿದ್ದು 2027ರ ಡಿಸೆಂಬರ್ ಅಂತ್ಯದ ವೇಳೆಗೆ ರೈಲು ಸಂಚಾರ ಆರಂಭವಾಗುವ ನಿರೀಕ್ಷೆ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.